ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಮಂತ್ರಿಗಿರಿ ಸಿಗದೆ ಮುನಿಸಿಕೊಂಡವರನ್ನ ಮನವೊಲಿಸೋ ಕೆಲಸ ಆಗ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬೆಳಗ್ಗೆಯಿಂದಲೂ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸ್ತಾ ಇದ್ರು. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಅಖಾಡಕ್ಕೆ ಇಳಿದಿದ್ರು. ನಿನ್ನೆ ರಾತ್ರಿ ಎಂ ಕೃಷ್ಣಪ್ಪ ಮನೆಯಲ್ಲಿ 1.5 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆಯಾಯಿತು. ಕ್ಲೋಸ್ ಡೋರ್ ಮೀಟಿಂಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇನ್ನು ಸಭೆ ಬಳಿಕ ಮಾತನಾಡಿದಂತ ಶಾಸಕ ಎಂ ಕೃಷ್ಣಪ್ಪ, ಸಿಎಂ ಬಂದಿದ್ರು, ಮಿಸ್ಟೇಕ್ ಆಗಿದೆ, ಸರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೇಗ್ ಮಾಡ್ಕೊಡ್ತಾರ ಗೊತ್ತಿಲ್ಲ, ಸಚಿವ ಸ್ಥಾನ ಹೊರತು ಬೇರೆ ಏನು ಕೊಟ್ಟರು ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರಿ ಮಾಡ್ತೀನಿ. ಖಂಡಿತವಾಗ್ಲೂ ನಮ್ಮೆಲ್ಲ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಾಡ್ತೀವಿ ಅಂತ ಅದೇ ನಮ್ಮ ಹೇಳಿದ್ದು. ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ, ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಾವು ಮಾಡಿಕೊಡ್ತೀವಿ, ಬೇರೆ ಯಾವುದಿಲ್ಲ. ಇಲ್ಲಿ ಪಟ್ಟಿ ಹಿಡಿಯೋದಲ್ಲ ಮಾತು, ವಿ ಡಿಸರ್ವ್ ಇಟ್. ನಾವೇನು ಪಟ್ಟಿ ಹಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರಬೇಕಾದ್ರೂ ಬಂದಿಲ್ಲ ಅಷ್ಟೇ. ಅದೇ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ನಿರೀಕ್ಷೆ ಇದೆಯಾ ಅಂತ ಇಲ್ಲಿ ಹೇಳಿದ್ಮೇಲೆ ಅವ್ರು ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ನಾವು ಒಬ್ಲೈಜ್ ಮಾಡಬೇಕಾದ್ ನಮ್ಮ ಕರ್ತವ್ಯ ಅಲ್ವೇನಪ್ಪ. ಈಗ ಒಂದೇ ಸ್ಥಾನ ಖಾಲಿ ಇದೆ ಸರ್. ಪ್ರಶ್ನೆ ಅದಲ್ಲಮ್ಮ, ಅವ್ರು ಬಂದು ಕೇಳ್ಕೊಂಡಾಗ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ ಅಂತ ಹೇಳಿದಾಗ ನಾವು ಬೇರೆ ಏನು ಹೇಳೋದು? ನಾವೆಲ್ಲ ಸರಿ ಮಾಡಿದ್ದೀವಿ, ಎಲ್ಲ ಕರೆಕ್ಟಾಗಿದೆ ಅಂತ ಬಂದರೆ ಬೇರೆ ಥರ ಮಾತಾಡೋದು. ಎಲ್ಲ ಕರೆಕ್ಟಾಗಿ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ, ವಿ ವಿಲ್ ಸಿ ಹೌ ಇಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿಲ್ ಡೂ ಅಂತ ಹೇಳಿದ್ದಾರೆ. ಅಸಮಾಧಾನಿತರ ಸಭೆ ಬಳಿಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮಾತನಾಡಿ, ನಾವೆಲ್ಲ ಒಂದೇ ಕುಟುಂಬ, ಕೃಷ್ಣಪ್ಪ ನಮ್ಮದೇ ಕುಟುಂಬದವರು, ಕುಟುಂಬದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ, ನಮ್ಮ ಫ್ಯಾಮಿಲಿಯಲ್ಲಿನ ಸಮಸ್ಯೆ ನಾವು ಬಗೆಹರಿಸ್ಕೊಳ್ತೀವಿ, ನಾವು ಕೃಷ್ಣಪ್ಪ ಅವರೊಂದಿಗೆ ಮಾತಾಡಿದ್ದೀವಿ ಅಂತ ಹೇಳಿದ್ರು. Why don't they set their own house in order? This is our family. We are part of this family. Krishnappa ji, our young friend Priya Krishna ji, we are all part of one family. In the ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಇಲ್ಲ, ನಾವು ಕೇವಲ ಕಾಳಜಿ ಮಾಡ್ತೀವಿ ಅಂತ ವಿಪಕ್ಷದವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ನಾವು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ತೀವಿ, ಕಾರ್ಯತಂತ್ರ ರೂಪಿಸ್ತೀವಿ, ಎಲ್ಲರ ಮಾತಿಗೆ ಮಾನ್ಯತೆ ಕೊಡ್ತೀವಿ. ಎಂ ಕೃಷ್ಣಪ್ಪ ಹಿರಿಯರು, ಪಕ್ಷದ ನಿಷ್ಠಾವಂತ ಶಾಸಕರು, ಅವರಿಗೆ ಪರಿಸ್ಥಿತಿ ಅರ್ಥ ಮಾಡಿಸ್ಬೇಕಿತ್ತು, ಹೀಗಾಗಿ ಮಾತನಾಡೋಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರಗೊಂಡಿದ್ದ ಹಿರಿಯ ಶಾಸಕ ಟಿಬಿ ಜಯಚಂದ್ರ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯನ್ನು ಕೊಟ್ಟಿದ್ರು. ಈ ವೇಳೆ ಅಶೋಕ್ ಪಟ್ಟಣ್ಗೂ ಕರೆಸಿ ಇಬ್ಬರೂ ಹಿರಿಯ ಶಾಸಕರೊಂದಿಗೆ ಹರಿಪ್ರಸಾದ್ ಮಾತುಕತೆಯನ್ನು ನಡೆಸಿದ್ರು. ಇನ್ನು ಸಮಾನ ಮನಸ್ಕ ಶಾಸಕರ ಸಭೆಗೆ ಜಯಚಂದ್ರ ಮುಂದಾಗಿದ್ರು. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಭೇಟಿ ನೀಡಿ ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಳಿಕ ಶಾಸಕ ದಿನೇಶ್ ಗುಂಡೂರಾವ್ ಮನೆಗೂ ಭೇಟಿ ನೀಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಹರಿಪ್ರಸಾದ್ ಚರ್ಚೆಯನ್ನು ಮಾಡಿದ್ದಾರೆ. ಇದಕ್ಕೂ ಮುನ್ನ ಎಚ್ಕೆ ಪಾಟೀಲ್ ಜೊತೆಗೂ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಮಾತನಾಡಿದ ಬಿಕೆ ಹರಿಪ್ರಸಾದ್, ಎಚ್ಕೆ ಪಾಟೀಲ್ರು ಹಿರಿಯ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಕುಟುಂಬದಿಂದ ಬಂದವರು, ನೋವಾಗಿರಬಹುದು, ಎಲ್ರಿಗೂ ಅವಕಾಶ ಒಂದೊಂದು ಸರಿ ಬರುತ್ತೆ, ಒಂದೊಂದು ಸರಿ ಬರಲ್ಲ, ಅಸಮಾಧಾನ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಎಚ್ಕೆ ಪಾಟೀಲ್ ನಿವಾಸಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ನೀಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸುರ್ಜೇವಾಲಾ, ಪಕ್ಷ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಎಚ್ಕೆ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದೀವಿ. ಸದ್ಯದ ಕರ್ನಾಟಕ ರಾಜಕೀಯ ಹಾಗೂ ಇತರೆ ವಿಷಯಗಳ ಕುರಿತು ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಮಾತನಾಡಿದ್ದೀವಿ. ಎಚ್ಕೆ ಪಾಟೀಲ್ ಅವರಲ್ಲಿ ಒಬ್ಬ ಆಸ್ಕರ್ ಫರ್ನಾಂಡಿಸ್ ಇದ್ದಾರೆ ಅಂತ ಹೇಳ್ತೀನಿ, ಅವರು ನಿಜವಾಗಿಯೂ ಓರ್ವ ಕಾಂಗ್ರೆಸ್ ಕಟ್ಟಾಳು ಅಂತ ಹೇಳಿದ್ರು. ಬಳಿಕ ಮಾತನಾಡಿದ ಎಚ್ಕೆ ಪಾಟೀಲ್, ನನಗೆ ಯಾವುದೇ ಅಸಮಾಧಾನ ಇಲ್ಲ, ನಮ್ಮ ಪಕ್ಷ ಎಲ್ರಿಗೂ ಸಮಾನ ಅವಕಾಶ ಕೊಟ್ಟಿದೆ, ಎಲ್ಲರೂ ಸೇರಿ ಪಕ್ಷ ಸಂಘಟನೆ ಮಾಡಬೇಕಾದ ಸಮಯ ಇದು, ರಾಜ್ಯದ ಸ್ಥಿತಿಗತಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ, ನಾವೆಲ್ಲ ಸೇರಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳಿದ್ದಾರೆ. ಸರ್ಕಾರವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಹಾಗೂ ಜನಸೇವೆ ಮಾಡಬೇಕಾಗಿದ್ದಂಥ ನಾವೆಲ್ಲ ಇವತ್ತು ಗಮನ ಹರಿಸಬೇಕಾಗಿದೆ. ನಮ್ಮ ಉದ್ದೇಶ, ನಮ್ಮ ಪ್ರಯತ್ನ ರಾಜ್ಯ ಕಟ್ಟೋದ್ರ ಕಡೆ ಇರಬೇಕು. ಜನಸೇವೆ ನಾವು ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ. ನಾವೇನು ತತ್ವ ಸಿದ್ಧಾಂತದ ಮೂಲಕ
ಪಕ್ಷವನ್ನು ಅಪ್ಕೊಂಡಿದ್ದೇವೆ, ಒಪ್ಕೊಂಡಿದ್ದೇವೆ. ಅದನ್ನು ಶಕ್ತಿಯುತ ಮಾಡೋದ್ರ ಮೂಲಕ ಕಾಂಗ್ರೆಸ್ ಭಿನ್ನಮತ ಶಮನಕ್ಕೆ ಸಿಎಂ ಪ್ರಯತ್ನ ಪಡ್ತಾ ಇದ್ದಾರೆ. ಸಿಎಂ ಎಂಟ್ರಿ ಬೆನ್ನಲ್ಲೇ ಶಾಸಕರು ಸೈಲೆಂಟ್ ಆಗ್ತಾ ಇದ್ದಾರೆ. ರಾಜೀನಾಮೆ ನೀಡಿದವರು, ರಾಜೀನಾಮೆ ನೀಡೋಕೆ ಮುಂದಾದವರು ಹಾಗೂ ಪಕ್ಷ ತೊರೆಯುವ ಮನಸ್ಸು ಮಾಡಿದವರು ಈಗ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಸಮಾನ ಮನಸ್ಕ ನೇತೃತ್ವ ವಹಿಸುವವರಿಗೆ ಕೂಡ ಶಾಸಕರು ಸಹಕಾರವನ್ನು ಕೊಡ್ತಾ ಇಲ್ಲ. ಸಿಎಂ ಸುರ್ಜೇವಾಲಾ ಸಂಧಾನ ಸೂತ್ರ ಬಹುತೇಕ ಸಕ್ಸಸ್ ಆಗಿದೆ. ಕೆಲವು ಭಿನ್ನಮತೀಯ ಶಾಸಕರಿಗೆ ಪ್ರಮುಖ ನಿಗಮ ಮಂಡಳಿಗೆ ನೇಮಕ ಮಾಡೋ ಬಗ್ಗೆ ಹೇಳಲಾಗಿದ್ದು, ಇನ್ನೂ ಕೆಲವರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡೋ ಭರವಸೆ ಕೊಡಲಾಗಿದೆ. ಕ್ಷೇತ್ರದ ಅಧಿಕಾರಿಗಳ ವರ್ಗಾವಣೆ ಹಾಗೂ ಆಡಳಿತ ವಿಚಾರಕ್ಕೆ ಉಸ್ತುವಾರಿ ಮಂತ್ರಿಗಳು ಹಸ್ತಕ್ಷೇಪ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಮುಂದೆ ನಮ್ಮದೇ ಸರ್ಕಾರ ಬರುತ್ತೆ, ಏನೇ ಸಮಸ್ಯೆ ಇದ್ರೂ ನೇರವಾಗಿ ಸಿಎಂ ಅವರನ್ನೇ ಭೇಟಿಯಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಸುರ್ಜೇವಾಲಾ ಹೇಳಿರೋದಕ್ಕೆ ಎಲ್ಲ ಶಾಸಕರು ಓಕೆ ಹೇಳಿದಾರಂತೆ. ಪಕ್ಷ ನಿಮ್ಮನ್ನ ಗೌರವಯುತವಾಗಿ ನಡೆಸಿಕೊಳ್ಳಲಿದೆ ಅಂತ ಶಾಸಕರಿಗೆ ಸುರ್ಜೇವಾಲಾ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಬೆಳಗಾವಿಯ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಅಡಿವೇಶ ಇಟಗಿ ನೇತೃತ್ವದಲ್ಲಿ ಪಂಚಿನ ಮೆರವಣಿಗೆ ನಡೆಸಿ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಹಿರೇಬಾಗೇವಾಡಿ ಬಸವೇಶ್ವರ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿವರೆಗೆ ಪಂಚಿನ ಮೆರವಣಿಗೆ ನಡೆಸಿದ್ದು, ರಾಷ್ಟ್ರೀಯ ಹೆದ್ದಾರಿ ತಡೆಯೋಕೆ ಪೊಲೀಸರು ಅವಕಾಶ ಕೊಡಲಿಲ್ಲ. ಕಾಂಗ್ರೆಸ್ಸಿನ ಹೈಕಮಾಂಡು ಹಾಗೂ ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿ ಏನು ಮಾಡ್ಕೋತೇವೆ ಅಂತಂದ್ರೆ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಮಹಿಳಾ ಅಧ್ಯಕ್ಷನಾಗಿ ರಾಜ್ಯವನ್ನು ಸುತ್ತಾಡಿದ್ದಾರೆ. ಅದರ ಜೊತೆಗೆ ಈ ಜಿಲ್ಲೆಯ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ಹಳ್ಳಿ ನಮ್ಮ ಸುಮಾರು 800 ಹಳ್ಳಿ ನಮ್ಮದು ಬೆಳಗಾವಿ ಜಿಲ್ಲೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡದೇ ಇರೋದನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಹಾವೇರಿಯ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಹಾಲುಮತ ಸಮಾಜದಿಂದ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಬ್ಯಾಡಗಿ ಕ್ಷೇತ್ರದ ಶಾಸಕರ ಅಭಿಮಾನಿಗಳು ಹಾಗೂ ಕುರುಬ ಸಮುದಾಯದ ಮುಖಂಡರು ಭಾಗಿಯಾಗಲಿದ್ದಾರೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿರುವುದಕ್ಕೆ ಇವತ್ತು ಕೋಲಾರದ ಬಂಗಾರಪೇಟೆ ನಗರ ಬಂದ್ಗೆ ಕರೆ ಕೊಡಲಾಗಿದೆ. ದಲಿತ ಪರ, ಕನ್ನಡ ಪರ ಸಂಘ, ವರ್ತಕರ ಸಂಘ, ರೈತ ಸಂಘ, ಆಟೋ ಹಾಗೂ ಟೆಂಪೋ ಚಾಲಕರ ಸಂಘಗಳಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಬಂದ್ಗೆ ನಿರ್ಧಾರ ಮಾಡಲಾಗಿದೆ. ಇನ್ನು ಬೆಳಗ್ಗೆ 6 ಗಂಟೆಯಿಂದ ಬಂಗಾರಪೇಟೆ ನಗರದ ಕುವೆಂಪು ವೃತ್ತ, ಅಂಬೇಡ್ಕರ್ ವೃತ್ತ ಸೇರಿ ಹಲವೆಡೆ ಪ್ರತಿಭಟನೆ ನಡೆಯಲಿದೆ. ಬೆಳಗ್ಗೆ 10ರಿಂದ 2,000ಕ್ಕೂ ಹೆಚ್ಚು ಜನರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ. 2 ಸೆಕೆಂಡ್ನಲ್ಲಿ 3 ಸೋಲಿಸ್ತೀನಿ ಎಂದಿದ್ದ ಇಕ್ಬಾಲ್ ಅನ್ಸಾರಿ ಹೇಳಿಕೆಗೆ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ ಮಾತನಾಡಿದಂಥ ಅವರು, ಅನ್ಸಾರಿ ನಮ್ಮನ್ನ ಸೋಲಿಸೋ ಮೊದಲು ಅವ್ರು ಗೆಲ್ಲಿ, ನೀವು ಬಂದು ಕ್ಷೇತ್ರದ ಕೆಲಸ ಮಾಡಿ, ಅದು ಬಿಟ್ಟು ಆಡಿಯೋ ಮೂಲಕ ಆರೋಪ ಮಾಡೋದಲ್ಲ ಅಂತ ಹೇಳಿದ್ದಾರೆ. ಜನರು ಪ್ರಜ್ಞಾವಂತರಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅವ್ರಿಗೆ ಭಾರಿ ದೊಡ್ಡ ಶಕ್ತಿ ಐತಿ. ತಾವು ಗೆದ್ರು ಸಾಕಾಗೈತಿ. ಶುಕ್ರವಾರ ಮೆಸೇಜ್ ಕೊಟ್ಟು ತಾವ ಗೆಲ್ಬೋದಾಗಿತ್ತಲ್ಲ. ನಾನು ಹೇಳಂದ್ರೆ ನೀವ ಪತ್ರ ಬರೆದು ನೀವು ಗೆದ್ದಿದ್ರೆ ಸಾಕಾಗಿತ್ತು. ಸಣ್ಣ ಹುಡುಗರು ಮಾತಾಡಿದಂಗೆ ಮಾತಾಡೋದಲ್ಲ. ಅನ್ಸರಿ ಅವರು ಒಬ್ರು ಸೀನಿಯರ್ ಮಂತ್ರಿಯ ಕೆಲಸವನ್ನು ಮಾಡಿದಂತ ಜವಾಬ್ದಾರಿಯಿಂದ ಮಾತಾಡಲಿ. ಯಾರು DSP ಹೇಳಿದ್ರು? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹೇಳಿದ್ದಾರೆ. 2 ಜಿಲ್ಲೆಗಳಿಗೆ ಸಚಿವ ಸ್ಥಾನ ಕೊಡದೇ ಇರೋದು ದುರದೃಷ್ಟಕರ. ಆ ಜಿಲ್ಲೆಯ ಸಚಿವರು ಉಸ್ತುವಾರಿ ಆದಾಗ ಮುತುವರ್ಜಿ ಇರುತ್ತೆ. ನನಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ರೂಪ ಕೊಡಬೇಕನ್ನೋ ಆಸೆ ಇತ್ತು. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸ್ವತಂತ್ರ ಬಂದ ನಂತರ 1 ಸಚಿವ ಸ್ಥಾನ ಸಿಕ್ಕಿಲ್ಲ. ಸಚಿವ ಸ್ಥಾನದ ಆಸೆ ಇತ್ತು, ಆಸೆ ಈಡೇರಲಿಲ್ಲ ಅನ್ನೋ ಬೇಸರ ಇದೆ. ನಂಗಿರೋ ಮಾಹಿತಿ ಪ್ರಕಾರ 3 ದಿನಗಳ ಹಿಂದೆ ನನ್ನ ಹೆಸರಿತ್ತು, ಆದರೆ ಯಾಕೆ ಸಚಿವ ಸ್ಥಾನ ಬದಲಾವಣೆ ಆಯಿತೋ ಗೊತ್ತಿಲ್ಲ ಅಂತ ಸುಬ್ಬಾರೆಡ್ಡಿ ಅಸಮಾಧಾನ ಹೊರಹಾಕಿದ್ರು. ಮಂತ್ರಿ ಸ್ಥಾನ ಸಿಗ್ತಾ ಇದ್ದಂಗೆ ಸಚಿವರು ಫೀಲ್ಡ್ಗೆ ಇಳಿದಿದ್ದಾರೆ. ಹಾವೇರಿಯಲ್ಲಿ ಸಚಿವ ರುದ್ರಪ್ಪ ಲಮಾಣಿ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಹಾವೇರಿ ಜಿಲ್ಲೆಯಲ್ಲಿ ಹಲವು ಸಮಸ್ಯೆಗಳು ಜೀವಂತವಾಗಿವೆ. ಕುಡಿಯೋ ನೀರಿನ ಸಮಸ್ಯೆಗೆ ಅಮೃತ ಯೋಜನೆ ಅಡಿ ಕ್ರಮವಾಗಿದೆ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಾಣದ ಅಗತ್ಯವಿದೆ. ಈ ವರ್ಷ ಮಳೆಯೂ ಕಡಿಮೆ, ರೈತರಿಗೆ ಬೆಳೆ ವಿಮೆ ಇನ್ನೂ ಬಂದಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಯೊಂದಿಗೆ ಸಭೆ ನಡೆಸಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಖಾತೆ ಹಂಚಿಕೆ ವಿಚಾರವಾಗಿ ಮಾತಾಡಿ, ನನಗೆ ಇದೇ ಖಾತೆ ಕೊಡಿ ಅಂತ ಯಾರ ಬಳಿನೂ ಕೇಳಿಲ್ಲ. ಯಾವ ಖಾತೆ ಕೊಟ್ಟರೂ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವ SIR ಪ್ರಕ್ರಿಯೆಯಲ್ಲಿ 1.1 ಕೋಟಿ ಮತದಾರರ ಹೆಸರು ಹಾಲಿ ಮತದಾರರ ಪಟ್ಟಿಯಿಂದ ರದ್ದಾಗಲಿದೆ.
ಬೆಂಗಳೂರಿನಿಂದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 49.34 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಲಿದೆ. ಈ ಬಗ್ಗೆ ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ. 1.10 ಕೋಟಿ ಎಎಸ್ಡಿಡಿಒ ವರ್ಗದ ಮತದಾರರ ಪೈಕಿ ಪತ್ತೆಯಾಗದವರು 14.27 ಲಕ್ಷ ಇದ್ದು, ಶಾಶ್ವತ ಸ್ಥಳಾಂತರ ಆದವರು 66.62 ಲಕ್ಷ ಇದ್ದಾರೆ. ಇನ್ನು ಮೃತರು 16.31 ಲಕ್ಷ ಇದ್ದು, ಈಗಾಗಲೇ ಬೇರೆ ಕಡೆ ನೋಂದಣಿ ಮಾಡಿಕೊಂಡಿರುವವರು 6.90 ಲಕ್ಷ ಇದ್ದಾರೆ. ಇತರೆ 4.85 ಲಕ್ಷ ಮತದಾರರಿದ್ದಾರೆ. ಇವರ ಹೆಸರು ಹಾಲಿ ಮತದಾರರ ಪಟ್ಟಿಯಿಂದ ರದ್ದಾಗಲಿದೆ. ಅಂದರೆ ಆಗಸ್ಟ್ 17ರಂದು ಪ್ರಕಟವಾಗೋ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರಿರೋದಿಲ್ಲ ಅಂತ ಅನ್ಬುಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮಧ್ಯಾಹ್ನ 1:00ಗೆ ಮೈಸೂರಿಗೆ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದ ಸಾಕ್ಷ್ಯ ಚಿತ್ರ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇವತ್ತು ರಾತ್ರಿ ಮೈಸೂರಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಬೆಳಗ್ಗೆ 10:00ಗೆ ಮೈಸೂರಿಗೆ ತೆರಳಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ರಾಜ್ಯದಲ್ಲಿ ಇವತ್ತು ಕೆಲವು ಜಿಲ್ಲೆಗಳಿಗೆ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಿಗೆ ಇವತ್ತು ಮತ್ತು ನಾಳೆ 2 ದಿನ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು ತುಂಗಭದ್ರಾ ನದಿಗೆ ಜೀವ ಕಳೆ ಬಂದಿದೆ. ತುಂಗಾ ಜಲಾಶಯದಿಂದ 37,000 ಕ್ಯೂಸೆಕ್ ಹೆಚ್ಚು ಹೊರ ಹರಿವಿದೆ. ಹೀಗಾಗಿ ದಾವಣಗೆರೆಯ ಹರಿಹರ ಬಳಿಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಇದರಿಂದ ಹರಿಹರ, ಹೊನ್ನಾಳಿ, ನ್ಯಾಮತಿ ತಾಲೂಕಿನ ನದಿ ಪಾತ್ರದ ಗ್ರಾಮಗಳ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕಪಿಲಾ ನದಿ ಕಲುಷಿತವಾಗ್ತಾ ಇದೆ. ಇದರಿಂದ ಜಲಚರಗಳಿಗೆ ಕಂಟಕವಾಗ್ತಾ ಇದೆ ಅಂತ ಸೇವ್ ಕಬಿನಿ ತಂಡ ಆರೋಪ ಮಾಡಿದೆ. ಕಬಿನಿ ಡ್ಯಾಂನಿಂದ ಎಚ್ಡಿ ಕೋಟೆ, ನಂಜನಗೂಡು, ಟಿ ನರಸೀಪುರ ಮಾರ್ಗವಾಗಿ ಕಾವೇರಿ ನದಿ ಜೊತೆಗೂಡಿ ತ್ರಿವೇಣಿ ಸಂಗಮದಲ್ಲಿ ಹಾದು ತಮಿಳುನಾಡಿನ ನದಿ ನೀರು ಸೇರ್ತಾ ಇದೆ. ಇನ್ನು ಎಚ್ಡಿ ಕೋಟೆ, ಸರಗೂರು ತಾಲೂಕುಗಳಲ್ಲಿ ಚರಂಡಿ ನೀರು ಕಪಿಲಾ ನದಿ ಸೇರ್ತಾ ಇರೋದು ಗೊತ್ತಿದ್ರೂ ಅಧಿಕಾರಿಗಳು ಜಾಣ ಮೌನವನ್ನು ವಹಿಸಿದ್ದಾರೆ. ನದಿ ಉಳಿಸುವಂತ ಕೆಲಸ ಮಾಡಿ ಅಂತ ಸೇವ್ ಕಬಿನಿ ತಂಡ ಸಿಎಂ ಡಿಕೆ ಶಿವಕುಮಾರ್, ಯಡಿಯೂರಪ್ಪ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಹಾಗೂ ತಮಿಳುನಾಡು ಸಿಎಂ ವಿಜಯ್ಗೆ ಪತ್ರ ಬರೆದು ಮನವಿಯನ್ನ ಮಾಡಿದೆ. ಯಾದಗಿರಿಯಲ್ಲಿ ಬರ ಪರಿವೀಕ್ಷಣೆಗೆ ಬಂದಂತಹ ಸಚಿವರು ಕಾಟಾಚಾರಕ್ಕೆ ಬಂದಿದ್ದಾರೆ ಅಂತ ರೈತರು ಕಿಡಿಕಾರಿದ್ದಾರೆ. ಜಿಲ್ಲೆಯಾದ್ಯಂತ ಬರ ವೀಕ್ಷಣೆ ಮಾಡದೆ ಕೇವಲ ಕಾರಲ್ಲಿ ಕೂತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಅಂತ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಸರಿಯಾಗಿ ಜಮೀನಲ್ಲಿ ಕಾಲೂ ಇಡದೆ ಬೆಳೆ ನಷ್ಟದ ಬಗ್ಗೆ ಸರ್ಕಾರಕ್ಕೆ ಏನು ಮಾಹಿತಿ ಕೊಡ್ತಾರೆ? ಬೆಳೆಗಳು ಮಳೆ ಬಾರದೆ ಹಾಳಾಗಿದೆ, ಅದನ್ನು ಸಚಿವರು ನೋಡದೆ ತೆರಳಿದ್ದು ತೀವ್ರ ಖಂಡನೀಯ ಅಂತ ರೈತರು ಕಿಡಿಕಾರಿದ್ದಾರೆ. ಬೆಳಗಾವಿಯ ಅಥಣಿ ಪೊಲೀಸರು 2 ಟ್ರಾಕ್ಟರ್ ಕಳ್ಳರನ್ನ ಬಂಧಿಸಿದ್ದಾರೆ. ಅಥಣಿ ತಾಲೂಕಿನ ಸಂಕನೊಟ್ಟಿ ಗ್ರಾಮದ ಪ್ರಕಾಶ್ ಬಿಸಗುಪ್ಪಿ ಅನ್ನೋರ ಜಮೀನಿನಲ್ಲಿದ್ದ ಟ್ರಾಕ್ಟರ್ ಹಾಗೂ ಟ್ರೇಲರ್ ಕಳ್ಳತನ ಆಗಿತ್ತು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದ ಬೆನ್ನಲ್ಲೇ ಪೊಲೀಸರು ತನಿಖೆ ನಡೆಸಿದ್ರು. ಅಮಿತ್ ಕಾಂಬ್ಳೆ, ಅವಿನಾಶ್ ಖಂಡೇಕರ್ ಅನ್ನೋರನ್ನ ಪೊಲೀಸರು ಬಂಧಿಸಿ 3.5 ಲಕ್ಷ ಮೌಲ್ಯದ ಟ್ರಾಕ್ಟರ್ ಮತ್ತು ಟ್ರೇಲರ್ ವಶಕ್ಕೆ ಪಡ್ಕೊಂಡಿದ್ದಾರೆ. 16 ವರ್ಷದ ಬಾಲಕಿಗೆ ಮದುವೆ ಮಾಡಿಸಿದ ಆರೋಪದ ಅಡಿಯಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ನಂಗಲಿ ಪೊಲೀಸರು 3 ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ 1 ತಿಂಗಳ ಹಿಂದೆಯೇ ಬಾಲಕಿ ಮನೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಹೆಸರು ಕಾಳು ಹಣ ಬಿಡುಗಡೆಗೆ ಒತ್ತಾಯಿಸಿ ರೈತರು ಹುಬ್ಬಳ್ಳಿಯ ಮಾರ್ಕೆಟಿಂಗ್ ಫೆಡರೇಷನ್ ಮುಂದೆ ನಡೆಸ್ತಾ ಇರುವಂತಹ ಹೋರಾಟ 24ನೇ ದಿನ ಪೂರೈಸಿದೆ. ಈವರೆಗೂ ಬೇಡಿಕೆ ಈಡೇರಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸುತಗಟ್ಟಿ ಬಳಿ ಚಿರತೆ ಓಡಾಟದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ರು. ಈ ಹಿನ್ನೆಲೆ ಸುತಗಟ್ಟಿ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಹೀಗಾಗಿ ಚಿರತೆ ಸೆರೆ ಹಿಡಿಯೋಕೆ 2 ದಿನಗಳ ಹಿಂದೆ ಅರಣ್ಯ ಸಿಬ್ಬಂದಿ ಬೋನ್ ಇರಿಸಿದ್ರು. ಬೋನ್ನಲ್ಲಿ ನಾಯಿ ತಿನ್ನೋಕೆ ಬಂದ ಚಿರತೆ ಕೊನೆಗೂ ಸೆರೆಯಾಗಿದೆ. ಮೈಸೂರಿನ ಟಿ ನರಸೀಪುರ ಪಟ್ಟಣದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಚುನಾವಣೆ ಆಗಿದೆ. ಲೋಕಸಭಾ ವಿಧಾನಸಭಾ ಮಾದರಿಯಲ್ಲಿ ಶಾಲಾ ಸಂಸತ್ತಿಗೆ 2026-27ನೇ ಸಾಲಿನ ಚುನಾವಣೆ ಆಗಿದೆ. ಈ ವೇಳೆ ವಿದ್ಯಾರ್ಥಿಗಳು ಶಿಸ್ತಿನಿಂದ ಹಕ್ಕನ್ನು ಚಲಾಯಿಸಿದ್ದಾರೆ. ರಸ್ತೆ ಮಧ್ಯೆ ಕೂಗಾಡಿ ದರ್ಪ ಪ್ರದರ್ಶಿಸಿದ್ದ ನ್ಯಾಯಾಧೀಶೆ ಗಾಯತ್ರಿ ಅವರನ್ನು ಕೊನೆಗೂ ವರ್ಗಾವಣೆ ಮಾಡಲಾಗಿದೆ. ಕೋಲಾರದ ಮಾಲೂರು ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶೆ ಗಾಯತ್ರಿಯನ್ನ ಹುಮ್ನಾಬಾದ್ಗೆ ವರ್ಗಾವಣೆ ಮಾಡಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಾತಂತ್ರ್ಯೋತ್ಸವ ಸ್ವಚ್ಛತಾ ಅಭಿಯಾನ 2026 ಹಮ್ಮಿಕೊಳ್ಳಲಾಗಿದೆ. 80 ತ್ಯಾಜ್ಯ ಮುಕ್ತ ತಾಣಗಳು ಅಭಿಯಾನದ ಭಾಗವಾಗಿ ಚಿಕ್ಕಬೀರಣ್ಣ ರಸ್ತೆಯಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಯುವಂತ 220ನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಚಾಲನೆ ಸಿಗಲಿದೆ. ಮಧ್ಯಾಹ್ನ 12 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ಫ್ಲವರ್ ಶೋ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಬಾರಿ ಫ್ಲವರ್ ಶೋಗೆ ಕರ್ನಾಟಕದ ಮೊದಲ ರಾಜಮನೆತನದಲ್ಲಿ ಒಂದಾಗಿರುವಂತಹ ಗಂಗರ ವಿಷಯವನ್ನ ಆಯ್ದುಕೊಂಡಿದ್ದು ಪುಷ್ಪಗಳಿಂದ ಗಂಗರ ಗತವೈಭವ ಸಾರುವಂತ ಕಲಾಕೃತಿಗಳನ್ನು ಸೃಷ್ಟಿ ಮಾಡಲಾಗಿದೆ.
ಆಗಸ್ಟ್ 8ರಿಂದ 19ರವರೆಗೆ 12 ದಿನಗಳ ಕಾಲ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ.